ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಡೆಲಿವರಿ ಜಾಬ್ಸ್ ಅಂತ ಬಂದಿದ್ದೀನಿ. ಇವತ್ತು ನಾನು ಟೋಟಲ್ ಆಗಿ 6 ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. 6 ಓಕೆ. 6 ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ 6 ಅಲ್ಲಿ ಯಾವ್ದಾದ್ರು ನಿಮ್ಗೆ ಒಂದಾದ್ರೂ ಸಿಗ್ಬೋದು. ಒಂದು ಏನಕ್ಕೆ ತಿಳಿಸ್ಕೊಳ್ತೀರಾ ಅಂದ್ರೆ ಒಂದು ಎಲ್ಲರೂ ಅಪ್ಲೈ ಮಾಡಿದ್ರೆ ಕಷ್ಟ ಇರುತ್ತೆ. ಸೊ ಹಂಗಾಗಿ 6ಗೆ ನೀವು ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದಾದ್ರೂ ಸಿಗ್ಬೋದು. ಹೈ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕಂದ್ರೆ ಈ ಲಿಂಕ್ ಎಕ್ಸ್ಪೈರ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂತು ಅಂತ ಹೇಳಿದ್ರೆ ನಿಮಗೆ ಬೇಗ ವಿಡಿಯೋ ಸಿಗುತ್ತೆ. ಸೊ ಹಂಗಾಗಿ ನೀವು ಬೇಗ ಅಪ್ಲೈ ಮಾಡ್ಬೋದು. ಇದು ನೀವು ಯಾವಾಗ ನೋಡ್ತೀರಾ ಅಪ್ಲೈ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ಅವಾಗ ನಿಮ್ಗೆ ಅಲ್ಲಿ ಲಿಂಕ್ ಎಕ್ಸ್ಪೈರ್ ಆಗಿರುತ್ತೆ. ಅವ್ರಿಗೆ ಫುಲ್ಫಿಲ್ಮೆಂಟ್ ಆಗಿರುತ್ತೆ. ಸೊ ಅವ್ರು ಬೇಡ ಅಂತೇಳಿ ಲಿಂಕ್ ನ ಎಕ್ಸ್ಪೈರ್ ಮಾಡಿರ್ತಾರೆ, ಇಲ್ಲ ಲಿಂಕ್ ನ ರಿಮೂವ್ ಮಾಡಿರ್ತಾರೆ ಆ ಜಾಬ್ ನ. ಸೊ ಹಂಗಾಗಿ ಈ ಲಿಂಕ್ ಏನಾಗಿರುತ್ತೆ ಅಂದ್ರೆ ಎಕ್ಸ್ಪೈರ್ಡ್ ಅಂತ ತೋರಿಸುತ್ತೆ ಅಥವಾ ಲಿಂಕ್ ಓಪನ್ ಆಗೋದಿಲ್ಲ. ಸೊ ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಒಂದೊಂದಾಗಿ ಪ್ರತಿಯೊಂದು ಡೀಟೇಲ್ಸ್, ಸ್ಯಾಲರಿ, ಲೊಕೇಶನ್ ಎಲ್ಲಿ, ಏನೇನ್ ರಿಕ್ವೈರ್ಮೆಂಟ್ ಇದೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಇದು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಪ್ರತಿಯೊಂದು ಈ 6 ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. 6ಗೂ ಅಪ್ಲೈ ಮಾಡಿ, ಯಾವ್ದಾದ್ರು ಒಂದಾದ್ರೂ ಸಿಗ್ಬೋದು. ಸೊ ಕಂಟಿನ್ಯೂ ಮಾಡೋಣ ಇವಾಗ. ಇದು ಬಂದು ಫಸ್ಟ್ ಜಾಬ್ ನೋಡಿ, ಡೆಲಿವರಿ ಎಕ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ. ಇದು ನಿಕೋ ಲಾಜಿಸ್ಟಿಕ್ಸ್ ಅಂತೇಳಿ. ಇದು ಲೊಕೇಶನ್ ಬಂದು ಯಶವಂತಪುರ, ಬೆಂಗಳೂರು. ಇಲ್ಲಿ ನೀವು ಕೊಟ್ಟಿದ್ದಾರೆ ನೋಡಿ 32,000ದಿಂದ 36,000 ಪೇ ಇದೆ ಅಂತ ಹಾಕಿದ್ದಾರೆ. ಜಾಬ್ ಡೀಟೇಲ್ಸ್ ನೋಡಿದರೆ ಪೇ ಬಂದ್ಬಿಟ್ಟು 32,000ದಿಂದ 36,000 ಅಂತೇಳಿ ಹಾಕಿದ್ದಾರೆ. ಮತ್ತು ಜಾಬ್ ಟೈಮ್ ಬಂದು ಫುಲ್ ಟೈಮು ಮತ್ತು ಪರ್ಮನೆಂಟ್. ಇದು ಯಾವುದೇ ರೀತಿ ಪಾರ್ಟ್ ಟೈಮ್ ಅಲ್ಲ. ನೀವೇನಾದರೂ ಫುಲ್ ಟೈಮ್ ನೋಡ್ತಿದ್ದೀರಾ ಅಂದರೆ ಇದು ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಶಿಫ್ಟ್ ನೋಡೋದಾದರೆ ಇದು ಕಂಪ್ಲೀಟ್ಲಿ ಡೇ ಶಿಫ್ಟ್. ಡೇ ಶಿಫ್ಟ್ ಅಂದರೆ ಬೆಳಗ್ಗೆ ಏನು 8 ಗಂಟೆಯಿಂದ 5 ಗಂಟೆ, ಇಲ್ಲಾಂದ್ರೆ 9 ಗಂಟೆಯಿಂದ 6 ಗಂಟೆ, 10 ಗಂಟೆಯಿಂದ 7 ಗಂಟೆ ಆ ಥರ ಇರುತ್ತೆ. ಕಂಪ್ಲೀಟ್ಲಿ ಡೇ ಶಿಫ್ಟ್. ಈವ್ನಿಂಗ್ ಅಥವಾ ನೈಟ್ ಶಿಫ್ಟ್ ಯಾವುದೇ ಇರುತ್ತೆ ಇಲ್ಲ, ಇದು ಬೆಳಗಿನ ಶಿಫ್ಟ್. ಮತ್ತು ಲೊಕೇಶನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಯಶವಂತಪುರ ಅಂತ ಕೊಟ್ಟಿದ್ದಾರೆ. ಯಶವಂತಪುರ ನಿಮ್ಗೆ ಪರ್ಟಿಕ್ಯುಲರ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ಅಪ್ಲೈ ಮಾಡಿದ್ರೆ ನಿಮ್ಗೆ ಅಲ್ಲಿ ಶಾರ್ಟ್ ಲಿಸ್ಟ್ ಆದರೆ ಕಾಲ್ ಬರುತ್ತೆ. ಸೊ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಇದು ಎಲ್ಲಿ ಅಂತೇಳಿ. ಮತ್ತು ಇಲ್ಲಿ ಬೆನಿಫಿಟ್ಸ್ ನೋಡೋದಾದರೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ, ಮತ್ತು ಪಿ ಎಫ್ ಸಿಗುತ್ತೆ. ಪಿ ಎಫ್ ಬೇಸಿಕ್ ನಿಮ್ಗೆ ಏನು ಸಿಗುತ್ತೋ ಅದ್ರದ್ದು 100% ಏನೋ ಸಿಗುತ್ತೆ ನಿಮಗೆ. ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇದೆ. ಮತ್ತು ಡಿಸ್ಕ್ರಿಪ್ಷನ್ ನೋಡೋದಾದರೆ 2 ವೀಲರ್ ಇರಬೇಕು ನಿಮ್ಮ ಹತ್ರ. 2 ವೀಲರ್ ಶುಡ್ ಹ್ಯಾವ್ ಓನ್ ವೆಹಿಕಲ್, ಅಂದರೆ ನಿಮ್ದು ಇರಬೇಕು. ಮತ್ತು ಲೈಸೆನ್ಸ್ ಇರಬೇಕು. ಮತ್ತು 3 ವೀಲರ್ ವಿಲ್ ಪ್ರೊವೈಡ್ ಫ್ರಮ್ ದ ಕಂಪ್ನಿ. 3 ವೀಲ್ ಅಂದರೆ ಆಟೋ ಬಂದ್ಬಿಟ್ಟು ಇವಾಗ ಗುಡ್ಸ್ಗಳೆಲ್ಲ ಬರುತ್ತೆ ನೋಡಿ, ಅದು ಬಂದ್ಬಿಟ್ಟು ಕಂಪ್ನಿಯೇ ಪ್ರೊವೈಡ್ ಮಾಡುತ್ತೆ. ಬಟ್ 2 ವೀಲರು ಮತ್ತು ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಮತ್ತು 3 ವೀಲರ್ ಆಯಿತು ಅಂದರೆ 700 ರೂಪಾಯಿ ಕೊಡ್ತಾರೆ ಪರ್ ಡೇ. ಇಲ್ಲಿ ಕೊಡ್ತಾರೆ ನೋಡಿ. ಮತ್ತು 15 ರುಪೀಸ್ ಪರ್ ಆರ್ಡರ್ ಇನ್ಸೆಂಟಿವ್ ಅಂತ ಕೊಡ್ತಾರೆ. ನಿಮ್ಗೆ ಅಬೋ 50 ಆರ್ಡರ್ ಏನಾಯಿತು ಅಂದರೆ 40 ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 49 ಆರ್ಡರ್ ಮಾಡಿದ್ದೀರಾ, ಬಟ್ ನಿಮ್ಗೆ ಇದು ಸಿಗಲ್ಲ. ನೀವು 51ನೇ ಆರ್ಡರ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ 15 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಓಕೆ. ಮತ್ತು 700 ರೂಪಾಯಿ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ 55 ಆರ್ಡರ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸೊ 700 ರೂಪಾಯಿ ಜೊತೆಗೆ ನಿಮ್ಗೆ ಎಷ್ಟು ಅರೌಂಡ್ 775 ರೂಪಾಯಿ ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ. 75 ಬಂದ್ಬಿಟ್ಟು 5 ಆರ್ಡರ್ ಎಕ್ಸ್ಟ್ರಾ ಮಾಡಿದ್ದಕ್ಕೆ 75 ರೂಪಾಯಿ ಎಕ್ಸ್ಟ್ರಾ ಇರೋದಕ್ಕೆ 700 ರೂಪಾಯಿ ನಿಮ್ಗೆ ಸಿಗುತ್ತೆ. ಮತ್ತು 2 ವೀಲರ್ ಆಯಿತು ಅಂದರೆ ನಿಮಗೆ 15 to 17 ರುಪೀಸ್ ಪರ್ ಪ್ಯಾಕೇಜ್ ಸಿಗುತ್ತೆ. ಪ್ಲಸ್ ಇಂಟೆನ್ಸಿವ್ ಕೂಡ ಇರುತ್ತೆ ನಿಮಗೆ. ಓಕೆ. ಇದೆಲ್ಲ ಬಂದು ಪ್ರೀಪೇಡ್ ಆರ್ಡರ್ಸ್ ಆಗಿರುತ್ತೆ. ಮತ್ತು ಈ ಜಾಬ್ ಟೈಪ್ಸ್ ಬಂದು ಫುಲ್ ಟೈಮ್ ಆಗಿರುತ್ತೆ, ಪರ್ಮನೆಂಟ್ ರೋಲ್ ಇದು. ಮತ್ತು ಇಲ್ಲಿ ಪೇ ಬಂದು ಇಲ್ಲಿ ನೋಡಿ ತಿಂಗಳು ಕೊಟ್ಟಿದ್ದಾರೆ. ಇದು ತಿಂಗಳಿಗೆ ಬಂದು 32,000ದಿಂದ 36,000. ಇದು 30 ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಏನಾದರೂ 2-3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಿಮ್ಗೊಂದು 34-35 ಆ ಥರ ಕೊಡ್ತಾರೆ. ನಿಮ್ಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, 1 ವರ್ಷನೇ ಎಲ್ಲೋ ಇದೆ ಅಂತ ಹೇಳಿದ್ರೆ ಅಷ್ಟು 30,000-32,000 ಇರುತ್ತೆ ಅಷ್ಟೇ. ಮತ್ತು ಬೆನಿಫಿಟ್ಸ್ ಹೇಳ್ದಂಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಮತ್ತು ಪಿ ಎಫ್ ಕೂಡ ಇರುತ್ತೆ. ಶೆಡ್ಯೂಲ್ ಬಂದು ಇದು ಕಂಪ್ಲೀಟ್ಲಿ ಡೇ ಶಿಫ್ಟ್. ಮತ್ತು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಫಸ್ಟ್ ಲಿಂಕ್ ಆಗಿರುತ್ತೆ, ಚೆಕ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ನೋಡೋದಾದರೆ ಇಲ್ಲಿ ನೋಡಿ, ಇದು ಡೆಲಿವರಿ ಬಾಯ್. ಇದು US ಇನ್ಫ್ರಾ ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್. ಇದು ಕೂಡ ಬೆಂಗಳೂರೇ ಆಗಿರುತ್ತೆ. ಬೆಂಗಳೂರು ಎಲ್ಲಿಂತ ಇವ್ರು ಮೆನ್ಷನ್ ಮಾಡಿಲ್ಲ ಅನ್ಸುತ್ತೆ. ಮತ್ತು ಇದು ಬಂದು 11,000ದಿಂದ 31,000 ಆಗಿರುತ್ತೆ. ಇದು 11,000 ಇಷ್ಟೇನಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಪೇ ಬಂದು 11,000ದಿಂದ 31,000 ಅಂತ ಹಾಕಿದ್ದಾರೆ. 11,000 ಅಂತ ಅಷ್ಟೇನಾ ತಿಂಗಳು ಕೇಳ್ಬೋದು. ಬಟ್ ಇದು ಪಾರ್ಟ್ ಟೈಮ್ಗೆ. ಇದೆರಡು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಎರಡು ಕೂಡ ಇದು ಇಲ್ಲಿ ಅವೈಲೇಬಲ್ ಇದೆ. ಪಾರ್ಟ್ ಟೈಮ್ ಅಂದರೆ ಇವಾಗ ನೀವು ಕಾಲೇಜ್ ಓದ್ತಾ ಇರ್ತೀರಾ ಅಥವಾ ಬೇರೆ ಕಡೆ ಎಲ್ಲೋ ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆಗೆ ಅಂತ ಕೆಲಸ ನಿಮ್ಮ ಬಿಸ್ನೆಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ನಿಮಗೆ ಫುಲ್ ಟೈಮ್ ಮಾಡ್ತಾ ಇರ್ತಾರೆ. ಇವಾಗ ನಿಮ್ಮ ಪಾರ್ಟ್ ಟೈಮ್ ಮಾಡಬೇಕು. ಇವಾಗ ಕಾಲೇಜ್ ಮುಗಿಸ್ಕೊಂಡು ಬೇರೆ ಏನಾದರೂ ಕೆಲಸ ಮಾಡ್ತೀರಾ. ಸೊ ಅವರು ಅಂಥವ್ರಿಗೆ ಇದು ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಶಿಫ್ಟ್ ಬಂದು ರೊಟೇಷನ್ ಶಿಫ್ಟ್ ಆಗ್ತಿರೋದು. ಯಾವುದೇ ಕಾರಣಕ್ಕೂ ಒಂದೇ ಶಿಫ್ಟ್ ಡೇ ಶಿಫ್ಟ್ ಅಂತ ಏನಿಲ್ಲ. ರೊಟೇಷನಲ್ಲಿ 8 ಅವರ್ಸು. ಇವಾಗ ನೀವು ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ಮಾಡಿದ್ರೆ ನೆಕ್ಸ್ಟ್ 6 ಗಂಟೆಯಿಂದ ರಾತ್ರಿ 6 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಗೆ ಅಂತ ಇರುತ್ತೆ. ಇಲ್ಲ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಗೆ ಅಂತ ಇರುತ್ತೆ. ಓಕೆ. ಪಾರ್ಟ್ ಟೈಮ್ ಆದರೆ ನಿಮಗೆ 4 ಇಂದ 5 ಅವರ್ ಇರುತ್ತೆ. ಸಾಯಂಕಾಲ 5 ಗಂಟೆಯಿಂದ 10 ಗಂಟೆ, ಇಲ್ಲಾಂದರೆ ರಾತ್ರಿ 6 ಗಂಟೆಯಿಂದ ರಾತ್ರಿ 11 ಗಂಟೆಗೆ ಅಂತ ಇರುತ್ತೆ. ಸೊ ಇದು ಲೊಕೇಶನ್ ನೀವು ನೋಡೋದಾದರೆ ಇದಕ್ಕೆ ಬೆಂಗಳೂರು ಲೊಕೇಶನ್ ಎಲ್ಲಿ ಅಂತ ಮೆನ್ಷನ್ ಮಾಡಿಲ್ಲ. ಮತ್ತು ಡಿಸ್ಕ್ರಿಪ್ಷನ್ ನೋಡ್ಬೋದು ಇಲ್ಲಿ. ಇಟ್ಸ್ ಎ ಜಾಬ್ ಯು ಆರ್ ಹೈರಿಂಗ್ ಫಾರ್ ಡೆಲಿವರಿ ಟು ಸಪ್ಲೈ ದ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು. ಇದು ಬಂದು ಗೂಡ್ಸ್ ಸಪ್ಲೈ. ಇದು ಒಂದು ಜಾಗದಿಂದ ಇನ್ನೊಂದು ಜಾಗ. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಇವಾಗ ಕೆಂಗೇರಿಯಿಂದ ಯಶವಂತಪುರ ಹೋಗಬೇಕು, ನೀವು ಸಪ್ಲೈ ಮಾಡಬೇಕು ಅಂಥವ್ರಿಗಿದು. ಮತ್ತು ಯಶವಂತಪುರದಿಂದ ಎಲೆಕ್ಟ್ರಾನಿಕ್ ಸಿಟಿ, ಈ ಥರ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಮತ್ತು ಜಾಬ್ ಡೇಟ್ ನೋಡೋದಾದರೆ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಎರಡು ಕೂಡ ಇದೆ. ಇಲ್ಲಿ ಪೇ ನೋಡ್ಬೋದು. ಪ್ರೀವಿಯಸ್ ಹೇಳ್ದಂಗೆ 11,000ದಿಂದ 31,000. ಮತ್ತು ಎಕ್ಸ್ಪೆಕ್ಟೆಡ್ ಅವರ್ಸ್ ಬಂದು 56 ಪರ್ ವೀಕ್ ಅಂತ ಹಾಕಿದ್ದಾರೆ. ಸೊ ಮೋಸ್ಟ್ಲಿ ಅವರು ದಿನಕ್ಕೆ 12 ಅವರ್ ಆ ಥರ ಏನಾದರೂ ಕೆಲಸ ಮಾಡಿಸ್ತಾರೆ ಅನಿಸುತ್ತೆ. ನಿಮಗೆ ಎಕ್ಸ್ಟ್ರಾ ಕೊಡ್ತಾರೆ. 8 ಅವರ್ಗಿಂತ ಆಲ್ಮೋಸ್ಟ್ ಜಾಸ್ತಿ ಮಾಡಿದ್ರೆ ಎಲ್ಲರೂ ನಿಮಗೆ OT ಅಂತ ಅದು ಕನ್ಸಿಡರ್ ಮಾಡ್ತಾರೆ. ಮತ್ತು ಇಲ್ಲಿ ಶೆಡ್ಯೂಲ್ ನೋಡೋದಾದರೆ ಸೇಮ್ ರೊಟೇಷನ್ ಶಿಫ್ಟು.
ಮತ್ತು ಇಲ್ಲಿ ಎಕ್ಸ್ಟ್ರಾ ಏನು ನೋಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಕೊಡ್ತಾರೆ, ಶಿಫ್ಟ್ ಅಲಯನ್ಸ್ ಕೊಡ್ತಾರೆ. ಪರ್ಫಾರ್ಮೆನ್ಸ್ ಬೋನಸ್ ಅಂದರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ 56 ಎಕ್ಸ್ಪೆಕ್ಟೆಡ್ 56 ಅಂತ 40 ವೀಕ್ಸ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ದಿನಕ್ಕೆ 8 ಅವರ್, ನೀವೇನೋ 12 ಅವರ್ ಏನಾದರೂ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಪರ್ಫಾರ್ಮೆನ್ಸ್ ಬೋನಸ್ ಅಂತ ಕರೀತಾರೆ. ಓಕೆ, ಅಥವಾ ಶಿಫ್ಟ್ ಅಲಯನ್ಸ್ ಕೊಡ್ತಾರೆ. ಶಿಫ್ಟ್ ಅಲಯನ್ಸ್ ಅಂದರೆ ನೀವು ನೈಟ್ ಶಿಫ್ಟ್ ಮಾಡ್ತೀರಾ, ಸೊ ಅಂಥವ್ರಿಗೆಲ್ಲ ಶಿಫ್ಟ್ ಅಲಯನ್ಸ್ ಅಂತ ಕೊಡ್ತಾರೆ. ಕೆಲವೊಂದು ಜಾಗದಲ್ಲಿ ಪೆಟ್ರೋಲ್ ಕೊಡ್ತಾರೆ, ಪೆಟ್ರೋಲ್ಗೆ ದುಡ್ಡು ಅಂತ ಕೊಡ್ತಾರೆ, ಪೆಟ್ರೋಲ್ ಅಲಯನ್ಸ್. ಇಲ್ಲ ಅಂತ ಹೇಳಿದ್ರೆ ಶಿಫ್ಟ್ ಅಲಯನ್ಸ್ ಕೊಡ್ತಾರೆ. ಶಿಫ್ಟ್ ಅಂದರೆ ರಾತ್ರಿ ಶಿಫ್ಟ್ ಏನು ಮಾಡ್ತೀರಾ, ರಾತ್ರಿ ಒಂದು 9 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ಆ ಥರ ಎಲ್ಲ ಮಾಡಿದ್ರೆ ನಿಮ್ಗೆ ದಿನಕ್ಕೊಂದು ಎಷ್ಟು 50 100 ಅದು ಡಿಪೆಂಡ್ ಆಗುತ್ತೆ. ಓಕೆನಾ, ಇದು ಬಂದು ಶಿಫ್ಟ್ ಅಲವೆನ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಮೂರನೇದು, ಆಗಲೇ ಹೇಳ್ದಂಗೆ ನಾನು ಇದು ಸೆಕೆಂಡ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಓಕೆ, US ಇನ್ಫಾ ಲಾಜಿಸ್ಟಿಕ್ಸ್ ಸೆಕೆಂಡ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಇದು ಥರ್ಡ್ ಒನ್ ನೋಡೋದಾದರೆ ಬೈಕ್ ಡೆಲಿವರಿ ಎಕ್ಸಿಕ್ಯೂಟಿವ್. ಇದು ಬಂದು ಇಂಡಿಯಾ ಫಿನ್ ಟೆಕ್ನಾಲಜೀಸ್ ಅಂತೇಳಿ ಬೆಂಗಳೂರು ಲೊಕೇಶನು. ಇದು ಜಾಬ್ ಟೈಮ್ ಬಂದು ಪರ್ಮನೆಂಟ್ ಜಾಬ್. ಇದು ಲೊಕೇಶನ್ ನೋಡಿದ್ರೆ ಬೆಂಗಳೂರು ಲೊಕೇಶನ್. ಇಲ್ಲಿ ಡಿಸ್ಕ್ರಿಪ್ಷನ್ ನೋಡ್ಬೋದು. ಜಾಬ್ ಟೈಪ್ ಬಂದು ಬೈಕ್ ಡೆಲಿವರಿ ಎಕ್ಸಿಕ್ಯೂಟಿವ್ ಅಂತೇಳಿ, ಲೊಕೇಶನ್ ಬಂದು ಬೆಂಗಳೂರು. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ನೀವು ನೋಡ್ಬೋದು. ಇಲ್ಲಿ ಹಾಕೋರೆ ಡೆಲಿವರಿ ಡ್ಯೂಟೀಸ್ ಲೈಕ್ ಟ್ರಾನ್ಸ್ಪೋರ್ಟ್ ಪ್ಯಾಕೇಜಸ್ ಟು ವೇರಿಯಸ್ ಲೊಕೇಶನ್ ಟೈಮ್ಲಿ ಆ್ಯಂಡ್ ಸೇಫ್ಲಿ ಮ್ಯಾನೇಜ್. ಅಂದರೆ ನೀವು ಟ್ರಾನ್ಸ್ಪೋರ್ಟ್ನ ಪ್ಯಾಕೇಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರೆಕ್ಟ್ ಟೈಮಿಗೆ ಮತ್ತು ಸೇಫಾಗಿ ತಲುಪಿಸಬೇಕು ಅಂತ ಹೇಳಿ ಇದರ ಅರ್ಥ. ಮತ್ತು ರೂಟ್ ಮ್ಯಾನೇಜ್ಮೆಂಟ್, ಪ್ಲಾನ್ ಆ್ಯಂಡ್ ಫಾಲೋ ದ ಮೋಸ್ಟ್ ಎಫಿಷಿಯಂಟ್ ರೂಟ್ಸ್ ಟು ಎನ್ಶೋರ್ ಟೈಮ್ಲಿ ಡೆಲಿವರೀಸ್. ಅಂದರೆ ಕರೆಕ್ಟ್ ರೂಟಲ್ಲಿ ನೀವು ಹೋಗಬೇಕಾಗಿರುತ್ತೆ ಮತ್ತು ಅದು ಕರೆಕ್ಟ್ ಟೈಮ್ ಡೆಲಿವರಿ ಆಗೋಕ್ಕೆ. ಇವಾಗ ನಿಮಗೆ ಮ್ಯಾಪಲ್ಲಿ ಒಂದು ರೂಟ್ ತೋರಿಸ್ತಾ ಇರುತ್ತೆ, ನೀವೇನೋ ಹತ್ರ ದಾರಿ ಅಂತ ಹೋಗ್ತೀರಾ, ಬಟ್ ಅದು ಕಂಪ್ನಿಯವ್ರಿಗೆ ನೀವು ಆ ರೂಟ್ ತೋರಿಸುತ್ತಲ್ಲ, ಈ ರೂಟಲ್ಲಿ ಏನು ಹೋದ್ರೆ ಅಂತ ನಿಮ್ಮ ಮೇಲೆ ಪ್ರಾಬ್ಲಮ್ ಬರುತ್ತೆ. ಸೊ ಅದು ಅವರು ಕಂಪ್ನಿ ಪಾಲಿಸಿ ಟರ್ಮ್ಸ್ ಏನಂತ ಇರುತ್ತೋ ಅದ್ರ ಪಕ್ಕ ಹೋಗಬೇಕಾಗುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದು, ಕರೆಕ್ಟಾಗಿ ಟೈಮ್ ಡೆಲಿವರಿ ಮಾಡೋದಕ್ಕೆ. ಮತ್ತು ಇಲ್ಲಿ ಕಸ್ಟಮರ್ ಇಂಟ್ರಾಕ್ಷನ್, ಇಲ್ಲಿ ಪ್ರೊವೈಡ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಬೈ ಆನ್ಸರಿಂಗ್ ಕ್ವಶನ್, ಅಡ್ರೆಸಿಂಗ್ ಕನ್ಸರ್ನ್ ಆ್ಯಂಡ್ ಹ್ಯಾಂಡ್ಲಿಂಗ್ ಎನಿ ಡೆಲಿವರಿ ಇಶ್ಯೂ ಪ್ರೊಫೆಷನಲ್. ಅಂದರೆ ಇಲ್ಲಿ ಕಸ್ಟಮರ್ದು ಏನೋ ಪ್ರಾಬ್ಲಮ್ ಇತ್ತು ಅಂದರೆ ನೀವು ಇಲ್ಲಿ ಕಸ್ಟಮರ್ ಸರ್ವಿಸ್ ಕರೆಕ್ಟ್ ಅವ್ರಿಗೆ ಏನೋ ಕ್ವಶನ್ ಇತ್ತು ಅಂದರೆ ಆನ್ಸರ್ ಮಾಡಬೇಕಾಗುತ್ತೆ. ಇದನ್ನು ಅದು ಕೊಟ್ಟಿರೋದಿಲ್ಲಿ. ಮತ್ತು ಪ್ಯಾಕೇಜಿಂಗ್ ಹ್ಯಾಂಡ್ಲಿಂಗ್, ಇಲ್ಲಿ ನೀವು ಪ್ಯಾಕೇಜಿಂಗ್ ಎಲ್ಲ ಹ್ಯಾಂಡಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮತ್ತು ಗುಡ್ ಕಂಡೀಷನ್ ಇದೆಯಾ ಅಂದರೆ ಕಸ್ಟಮರ್ ರೀಚ್ ಆಗೋದಕ್ಕೆ ಇದೆಲ್ಲ ನೀವು ಕರೆಕ್ಟಾಗಿ ಹ್ಯಾಂಡ್ಲಿಂಗ್ ಮಾಡಬೇಕಾಗುತ್ತೆ. ಮತ್ತು ರೆಕಾರ್ಡ್ ಕೀಪಿಂಗ್, ಲೈಕ್ ನೀವು ಮೇಂಟೈನ್ ಮಾಡೋತ್ತೆ ಕೆಲವೊಂದು ರೆಕಾರ್ಡ್ಸ್, ಡೆಲಿವರಿ ಡೀಟೇಲ್ಸ್, ಅವ್ರ ನೇಮು, ಟೈಮು, ಇದೆಲ್ಲ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಮತ್ತು ಸಿಗ್ನೇಚರ್ ಏನಾದರೂ ರಿಕ್ವೈರ್ಡ್ ಇತ್ತು ಅಂದರೆ ಇದೆಲ್ಲ ನೀವು ಕರೆಕ್ಟಾಗಿ, ಫಾರ್ ಎಕ್ಸಾಂಪಲ್ ಒಂದು ಪಾರ್ಸನಲ್ಗೆ ಸಿಗ್ನೇಚರ್ ಬೇಕಾಗಿರುತ್ತೆ, ಸೊ ನೀವು ಅವ್ರ ಹತ್ರ ಕರೆಕ್ಟಾಗಿ ಸಿಗ್ನೇಚರ್ ತೊಗೊಂಡಿದ್ದೀರಾ, ಇದೆಲ್ಲ ರೆಕಾರ್ಡ್ ನೀವು ಮೇಂಟೈನ್ ಮಾಡಬೇಕು. ಮತ್ತು ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಎಕ್ಸ್ಪೀರಿಯನ್ಸ್, ಲೈಕ್ ನಿಮ್ಗೆ ಹಳೆ ಎಕ್ಸ್ಪೀರಿಯನ್ಸ್ ಲೈಕ್ 6 ತಿಂಗಳು 1 ವರ್ಷನ ಎಷ್ಟಾದರೂ ಸರಿ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ, ಮತ್ತು ಡ್ರೈವಿಂಗ್ ರೋಲಲ್ಲಿ ಅಂದರೆ ನೀವೇನೋ ಡ್ರೈವರು, ಇವಾಗ ಕ್ಯಾಬ್ ಡ್ರೈವರ್ ಎಷ್ಟೊಂದು ಜನ ಇರ್ತಾರೆ, ಸೊ ಅಂಥವ್ರು ಏನೋ ಡೆಲಿವರಿ ಜಾಬ್ ಮಾಡಬೇಕಂದ್ರೆ ಇದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಲೈಸೆನ್ಸ್ ಇರಬೇಕು, ನಿಮ್ಮ ಹತ್ರ ವ್ಯಾಲಿಡ್ ಲೈಸೆನ್ಸ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸು. ಮತ್ತು ಇಲ್ಲಿ ಸ್ಕಿಲ್ಸ್ ನೋಡೋದಾದರೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಅಂತ ಕೊಟ್ಟಾರೆ, ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್, ಫೆಮಿಲಿಯರ್ ವಿತ್. ಏನು ಸ್ಟ್ರಾಂಗ್ ಅಂದರೆ ನೀವೇನು IT ಫೀಲ್ಡಲ್ಲಿ ಕಮ್ಯುನಿಕೇಷನ್ ಮಾತಾಡಬೇಕಲ್ಲ ಇಂಗ್ಲೀಷಲ್ಲಿ ಆ ಥರ ಅಂತ ಅಂದ್ಕೊಂಬಿಡಿ. ಮತ್ತು ಅಂದರೆ ಕಸ್ಟಮರ್ ಜೊತೆ, ಇವಾಗ ಬೆಂಗಳೂರಲ್ಲಿ ಎಷ್ಟೊಂದು ಜನ ಹಿಂದಿ ನಾರ್ತ್ ಇಂಡಿಯನ್ಸ್ ಇದ್ದಾರೆ, ಸೊ ಅವ್ರ ಹತ್ರ ಕೆಲವೊಬ್ಬರು ಹಿಂದಿಯಲ್ಲಿ ಮಾತಾಡೋಲ್ಲ, ಅವರು ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಸೊ ಅಂಥವ್ರಿಗೆ ಮ್ಯಾನೇಜಬಲ್ ಇಂಗ್ಲೀಷ್ ಅಷ್ಟೇ. ನೀವೇನು ಡೆಲಿವರಿ ಜಾಬ್ಗೆ IT ಕಂಪ್ನಿಲಿ ಬೇಕಾಗಿರೋ ಇಂಗ್ಲೀಷ್ ಬೇಕಾಗಿಲ್ಲ. ಇಲ್ಲಿ ನಾರ್ಮಲ್ ಒಂದು ಏನು ಇವಾಗ 10th ಅಂತ ಹೋದರೆ ಒಂದು ನಾರ್ಮಲ್ ಇಂಗ್ಲೀಷ್ ಏನಂತ ಗೊತ್ತಿರುತ್ತೋ ಅದು ಇದ್ದರೆ ಸಾಕು. ಮತ್ತು ಇಲ್ಲಿ ಕಾಂಪನ್ಸೇಷನ್ ಬಂದು ಪ್ರೀವಿಯಸ್ ಸೈಡ್ ಆಸ್ ಪರ್ ಮಾರ್ಕೆಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಇಲ್ಲಿ ಇಲ್ಲ ಅನ್ಕೋತೀನಿ. ಓಕೆ, ಇಲ್ಲಿ ನಿಮಗೆ ಇದು ಪೇ ಮೋಸ್ಟ್ಲಿ ಅವರು ಲೇಟಾಗಿ ಹೇಳ್ಬೋದು. ಮತ್ತು ಜಾಬ್ ಟೈಪ್ ಬಂದು ಪರ್ಮನೆಂಟ್ ಜಾಬ್. ಇದು ವರ್ಕ್ ಲೊಕೇಶನ್ ಬಂದು ಅವರು ಬೆಂಗಳೂರು, ಎಲ್ಲಿ ಅಂತ ಮೆನ್ಷನ್ ಮಾಡಿಲ್ಲ. ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಕಾಲ್ ಬರ್ಬೋದು, ನೀವು ಏನು ಶಾರ್ಟ್ ಲಿಸ್ಟ್ ಆಯಿತು ಅಂತ ಹೇಳಿದ್ರೆ. ರೆಸ್ಯೂಮ್ ಇತ್ತಂದರೆ ನೀವು ರೆಸ್ಯೂಮ್ ಕಳಿಸ್ಕೊಡಿ. ನಿಮ್ಮದು ಇವಾಗ ಫಾರ್ ಎಕ್ಸಾಂಪಲ್ ನೀವು 10th ಮಾಡಿರ್ತೀರೋ, PUC ಮಾಡಿರ್ತೀರೋ, ಫೇಲ್ ಆಗಿರ್ತೀರೋ, ಅಷ್ಟೇ ಸಾಕು. ನಿಮ್ಗೆ ಏನು ಗೊತ್ತೋ ಅದನ್ನು ಮೆನ್ಷನ್ ಮಾಡಿ, ನಿಮ್ಮ ಪರ್ಸನಲ್ ಸ್ಕಿಲ್ಸ್ ಅದು ಇದು ಮೆನ್ಷನ್ ಮಾಡಿಬಿಟ್ಟು ಕಳಿಸ್ಕೊಡಿ. ನಿಮಗೆ ಎಜುಕೇಷನ್ ಬ್ಯಾಕ್ಗ್ರೌಂಡು, ಫ್ಯಾಮಿಲಿ, ಫಾರ್ ಎಕ್ಸಾಂಪಲ್ಗೆ ಎಷ್ಟೊಂದು ಜನ 10th ಫೇಲ್ ಆಗಿರ್ತಾರೆ, 12th ಫೇಲ್ ಆಗಿರ್ತಾರೆ, ಅಥವಾ ಡಿಗ್ರಿ ಕೂಡ ಓದ್ಕೊಂಡು ಇವಾಗ ಕೆಲಸ ಮಾಡಬೇಕು ಅಂತ ಇರ್ತಾರೆ. ಸೊ ಅಂತ ನಿಮ್ಗೇನು ಬರೀ ಎಜುಕೇಷನ್, ಫ್ಯಾಮಿಲಿ ಡೀಟೇಲ್ಸ್ ಅದು ಇದು ಫ್ರೆಶರ್ ಆದರೆ ಅಷ್ಟೇ ಸಾಕು. ಇದೇನು IT ಕಂಪ್ನಿ ಥರ ಸ್ಕಿಲ್ಸ್ ಹಾಕಬೇಕು, ಪಾಯಿಂಟ್ಸ್ ಬರೀಬೇಕು ಆ ಥರ ಏನಿಲ್ಲ. ಜಸ್ಟ್ ನಾರ್ಮಲಾಗಿ ಒಂದು ಟೈಪ್ ಮಾಡಿ ಕಳಿಸಿ ಸಾಕು. ಮತ್ತು ನೆಕ್ಸ್ಟ್ ನೋಡೋದಾದರೆ ಇದು ಮೂರನೇದು, ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಥರ್ಡ್ ಲಿಂಕ್ ಇದು ಬಂದು. ಮತ್ತು ನೆಕ್ಸ್ಟ್ ನೋಡೋದಾದರೆ ಇದು ಬಂದು 4ನೇದು, ಡೆಲಿವರಿ ಎಕ್ಸಿಕ್ಯೂಟಿವ್, ಶೂರ್ ವರ್ಕ್ಸ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಇದು ಬಂದು ನೀವು ಜಾಬ್ ಟೈಪ್ ನೋಡೋದಾದರೆ ಇದು ಪರ್ಮನೆಂಟ್ ಜಾಬ್ ಇದು. ಮತ್ತು ಲೊಕೇಶನ್ ನೋಡೋದಾದರೆ ಇದು ಬೆಂಗಳೂರು ಲೊಕೇಶನು. ಮತ್ತು ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಡೆಸ್ಟಿನೇಷನ್ ಬಂದು ಡೆಸಿಗ್ನೇಷನ್ ಬಂದು ಡೆಲಿವರಿ ಬಾಯ್ ಅಂತೇಳಿ. ಎಕ್ಸ್ಪೀರಿಯನ್ಸ್ ಬಂದು 2 years ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಕ್ವಾಲಿಫಿಕೇಷನ್ SLC ಆಗಿರಬೇಕು ಮತ್ತು PUC ಆಗಿರಬೇಕು ಅಂತ ಕೇಳಿದ್ದಾರೆ. ಲೊಕೇಶನ್ ಬಂದು ಬೆಂಗಳೂರು ಎಲ್ಲಾದರೂ ಬಿಡ್ಬೋದು. ಇವರು ಪ್ರಿಫರ್ ಮಾಡೋದು ಬಂತು ಮೇಲ್ ಕ್ಯಾಂಡಿಡೇಟ್. ನೀವೇನೋ ಫೀಮೇಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಪ್ರಿಫರ್ ಅಂತ ಕೊಟ್ಟಿರೋದು ಮೇಲ್ ಕ್ಯಾಂಡಿಡೇಟು. ಬಿಕಾಸ್ ಡೆಲಿವರಿ ಎಕ್ಸಿಕ್ಯೂಟಿವ್ ಆಲ್ಮೋಸ್ಟ್ ಮೇಲ್ ಕ್ಯಾಂಡಿಡೇಟೇ ಇರ್ತಾರೆ. ನಿಮಗೆ 100ಕ್ಕೆ ಒಬ್ಬರು ಇಬ್ಬರು ಮಾತ್ರ ಫೀಮೇಲ್, ಅಂದರೆ ಅವ್ರ ಮನೆ ಕಷ್ಟದಿಂದ ತುಂಬ ಪ್ರಾಬ್ಲಮಿಂದ ಅವರು ಮಾಡ್ತಾರೆ ಹೊತ್ತು ಫೀಮೇಲ್ ಯಾರು ಅಷ್ಟು ಡೆಲಿವರಿ ಎಕ್ಸಿಕ್ಯೂಟಿವ್ ವರ್ಕ್ ಮಾಡಲ್ಲ. ಎಲ್ಲ 100ಕ್ಕೆ 1 2 ಅಂತ ಇರ್ತಾರೆ ಅಷ್ಟೇ. ಮತ್ತು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ನೋಡೋದಾದರೆ
ಇಲ್ಲಿ ನಿಮ್ಮ ಹತ್ರ ವ್ಯಾಲಿಡ್ ಡಿ ಎಲ್ ಇರಬೇಕು ಬೈಕ್ಗೆ, ಗೌರ್ಮೆಂಟಿಂದ ಸಿಕ್ಕಿರೋಂಥ ಡಿ ಎಲ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಬೈಕದು, ಅಂದರೆ ಟೂ ವೀಲರು. ಓಕೆ, ಗೇರ್ ಆದರೂ ಸರಿ ಇಲ್ಲ ಮಫೆಟ್ ಆದರೂ ಯಾವುದಾದ್ರೂ ಓಕೆ. ಓಕೆ, ನಿಮ್ಮ ಹತ್ರ ಯಾವ ಗಾಡಿ ಇರೋದು ಅದಕ್ಕೆ ಡಿ ಎಲ್. ಮತ್ತು ಗುಡ್ ಕಮ್ಯುನಿಕೇಷನ್ ಆಗಲೇ ಹೇಳ್ದಂಗೆ ನಮ್ಮ ಏನು ಐ ಟಿ ಕಂಪ್ನಿ ಬೇಕಾಗಿರೋ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿಲ್ಲ. ನಾರ್ಮಲ್ ಆಗಿ ನಿಮಗೆ ಒಂದು ಇಂಗ್ಲೀಷ್ ಬರಬೇಕು ಮತ್ತು ಕನ್ನಡನೂ ಚೆನ್ನಾಗಿ ಮಾತಾಡಬೇಕು. ಕನ್ನಡದಲ್ಲಿ ಹುಟ್ಟಿದ ಮೇಲೆ ಆಲ್ಮೋಸ್ಟ್ ಬಂದೇ ಬರುತ್ತೆ, ಕನ್ನಡಕ್ಕೆ ಹುಟ್ಟಿದ ಮೇಲೆ ಬಂದೇ ಬರುತ್ತೆ ಕನ್ನಡ. ಸೊ ಮತ್ತು ಕಮ್ಯುನಿಕೇಷನ್ ಅಂದರೆ ಇಂಗ್ಲೀಷ್ ಮ್ಯಾನೇಜಬಲ್. ಅಂದರೆ ಇವಾಗ ಎಷ್ಟೊಂದು ಜನ ನಾರ್ತ್ ಇಂಡಿಯನ್ಸ್ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದ್ದಾರಲ್ವ, ಸೊ ಅವರು ಕಮ್ಯುನಿಕೇಟ್ ಮಾಡೋ ಅಷ್ಟು ಇಂಗ್ಲೀಷ್ ಇದ್ದರೆ ಸಾಕು ನಿಮ್ಮ ಹತ್ರ. ಮತ್ತು ಇಲ್ಲಿ 24x ಸಪೋರ್ಟ್, ಕಸ್ಟಮರ್ ಸಪೋರ್ಟ್ ಅಂತ ಕೇಳಿ 24x7. ಇದು ಅಂದರೆ ಯಾವಾಗಾದರೂ ಸರಿ, ಇವಾಗ 24x7 ಅಂತ ಹೇಳಿದ್ರೆ ಈಗ ಮಧ್ಯರಾತ್ರಿ 2 ಗಂಟೆನೋ ಇಲ್ಲ ಮಧ್ಯರಾತ್ರಿ 3-3:30 ಆದರೂ ಸರಿ ನೀವು ರೆಡಿ ಇರಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಕಸ್ಟಮರ್ ಸಪೋರ್ಟ್ ಮಾಡೋಕ್ಕೆ ಏನೋ ಕಾಲ್ ಮಾಡ್ತಾರೆ, ಏನಾದರೂ ಸರಿ. ಓಕೆ, 24x7 ರೆಡಿ ಇರಬೇಕು. ಮತ್ತು ನೆಕ್ಸ್ಟ್ ನೋಡೋದಾದರೆ ಜಾಬ್ ಟೈಪ್ ಬಂದು ಇದು ಪರ್ಮನೆಂಟ್ ಜಾಬು, ಯಾವುದೇ ಥರ ಪಾರ್ಟ್ ಟೈಮ್ ಫುಲ್ ಟೈಮು ಅಲ್ಲ, ಏನಿಲ್ಲ, ಇದು ಪರ್ಮನೆಂಟು. ಮತ್ತು ಇಲ್ಲಿ ಎಕ್ಸ್ಪೀರಿಯನ್ಸ್ ಅವ್ರು ಕೇಳಿರೋದು ಏನಂದರೆ 1 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಅಂಥವ್ರನ್ನ ಪ್ರಿಫರ್ ಮಾಡ್ತೀವಿ ಅಂತ. ಇವಾಗ ನಿಮ್ಗೆ 1 ವರ್ಷ ಸ್ವಿಗ್ಗಿಲೋ ಝೊಮ್ಯಾಟೋನೋ ಎಲ್ಲಾದರೂ ಸರಿ ಡೆಲಿವರಿ ಬಾಯ್ ಆಗಿ ನೀವು ಆದರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಅದು ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಏನಕ್ಕಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೇನು ಫ್ರೆಷರ್ ಇಲ್ಲ ಒಂದು 3 ಜನ ಹೋಗಿರ್ತೀರ ಅಂತ ಹೇಳ್ಕೊಳ್ಳಿ, ಇಬ್ಬರು ಫ್ರೆಷರು, ಒಬ್ಬ ಎಕ್ಸ್ಪೀರಿಯನ್ಸ್ ಒಂದು 6 ತಿಂಗಳು 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಒಬ್ಬರು ಬೇಕಾಗಿದ್ದಾರೆ, ನೀವು 3 ಜನದಲ್ಲಿ ಅವನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಷ್ಟೇ, ಆ ಥರ ಅಂತ ಮೆನ್ಷನ್ ಮಾಡಿದ್ರು. ಇಲ್ಲ 3 ಜನ ಬಂದಿದ್ದಾರೆ, 3 ಜನ ಫ್ರೆಷರ್ ಅಂತ ಹೇಳಿದ್ರೆ ಅದರಲ್ಲಿ ಯಾವ್ದು ಬೆಸ್ಟ್ 3 ಜನದಲ್ಲಿ ಅನ್ಸುತ್ತೋ ಅವ್ರನ್ನ ತೊಗೋತಾರೆ ಅಷ್ಟೇ. ಅದು ಇದು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಡೆಲಿವರಿ ಎಕ್ಸಿಕ್ಯೂಟಿವ್. ಇದು ಬಂದು ಟೈನಿ ಮಾಮತ್ ಅಂತೇಳಿ ಕಂಪನಿ. ಇದು ಬಂದು ಬೆಂಗಳೂರು. ಇದು ಸ್ಯಾಲ್ರಿ ನೋಡ್ಬೋದು 15,000-17,000 ಅಂತ ಕೊಟ್ಟಿದ್ದಾರೆ. ಇದು ಬಂದು ಜಾಬ್ ಟೈಪ್ ಬಂದು ಫುಲ್ ಟೈಮ್. ಇದು ಶಿಫ್ಟ್ ಬಂದು ಇದು ಕಂಪ್ಲೀಟ್ಲಿ ಡೇ ಶಿಫ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಡೇ ಶಿಫ್ಟ್ ಅಂತ ಹೇಳ್ದಂಗೆ ಬೆಳಗಿನ ಜಾವ ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆನೋ ಇಲ್ಲ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ಇಲ್ಲ 10 ಗಂಟೆಯಿಂದ 7 ಗಂಟೆ ಆ ಥರ ಡೇ ಶಿಫ್ಟ್ ಆಗಿರುತ್ತೆ. ಇದು ಯಾವುದೇ ಕಾರಣ ನೈಟ್ ಶಿಫ್ಟ್ ಅಂದರೆ ಬೆಳಗ್ಗೆ ಏನೋ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 12 ಗಂಟೆ ಆ ಥರ ಏನಿಲ್ಲ, ಕಂಪ್ಲೀಟ್ ಡೇ ಶಿಫ್ಟ್ ಇದು. ಅದೇ ಲೊಕೇಶನ್ ನೋಡೋದಾದ್ರೆ ಇದು ಕಂಪ್ಲೀಟ್ಲಿ ಬೆಂಗಳೂರು ಲೊಕೇಶನ್ ಇದು. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ನೀವು ನೋಡ್ಬೋದು, ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಪಿಕಪ್ ಆ್ಯಂಡ್ ಡ್ರಾಪ್ ಆಫ್ ಪ್ರಾಡಕ್ಟ್ ಇನ್ 2 ವೀಲರ್. ಅಂದರೆ ನೀವು ಬೈಕ್ ಅಥವಾ ಇಲ್ಲಾಂದರೆ ಮಫೆಟ್ ಗಾಡಿ ಇತ್ತು ಅಂತ ಹೇಳಿದ್ರೆ ಪಿಕಪ್ ತೊಗೊಬೇಕು, ಡ್ರಾಪ್ ಆಫ್ ಮಾಡಬೇಕು. ಪಿಕಪ್ ಅಂತ ಹೇಳಿದ್ರೆ ಅವ್ರ ಮನೆಯಿಂದನೂ ಎಲ್ಲಾದರೂ ಒಂದು ಸ್ಪಾಟಿಂದ ನೀವು ಅವ್ರ ಪಾರ್ಸಲ್ನ ತೊಗೊಬೇಕು. ಮತ್ತು ಡ್ರಾಪ್ ಆಫ್ ಅಂದರೆ ನೀವು ಅದೆಲ್ಲಿ ಲೊಕೇಶನ್ ಕೊಟ್ಟಿರ್ತೀರ ಆ ಲೊಕೇಶನ್ಗೆ ಹೋಗಿ ತೊಗೊಂಡೋಗಿ ಡೆಲಿವರಿ ಮಾಡಬೇಕು ಆ ಪ್ರಾಡಕ್ಟ್ನ. ಮತ್ತು ಲೋಡಿಂಗ್ ಅನ್ಲೋಡಿಂಗ್ ಇರುತ್ತೆ. ಲೋಡಿಂಗ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆಟೋನೋ ಇಲ್ಲ ಟೆಂಪೋನೋ ಇರುತ್ತೆ. ಲೋಡಿಂಗ್ ಬಂದ್ಬಿಟ್ಟು ಏನು ಪಾರ್ಸಲ್ ಇದೆಯೋ ಆ ಪಾರ್ಸಲ್ನೆಲ್ಲ ತೊಗೊಂಡೋಗಿ ಬಾಕ್ಸಲ್ಲಿ ಏನೇನಿರುತ್ತೋ ಆ ಟೆಂಪೋಗೆ ಹಾಕೋದು, ಇದು ಬಂದು ಲೋಡಿಂಗ್ ಅಂತೇಳಿ. ಅನ್ಲೋಡಿಂಗ್ ಅಂತ ಹೇಳಿದ್ರೆ ನೀವು ಆ ಪಾರ್ಸಲ್ ಏನು ಬಂದಿರುತ್ತೋ ಟೆಂಪೋದಿಂದ ಆ ಸ್ಟೋರು ಇಲ್ಲ ಗೋಡನ್ ಅಂತ ಏನಿರುತ್ತೋ ಅಲ್ಲಿಗೆ ನೀವು ಕರೆಕ್ಟಾಗಿ ಇಳಿಸ್ಕೊಬೇಕು, ಅದು ಬಂದು ಅನ್ಲೋಡಿಂಗ್ ಅಂತೇಳಿ. ಮತ್ತು ಮೆಟೀರಿಯಲ್ ಪ್ಯಾಕಿಂಗ್ ಬಂದು ನಿಮಗೆ ಇದು ಅಂದರೆ ಇವಾಗ ಏನೋ ಒಂದು ಆರ್ಡರ್ ಮಾಡಿರ್ತಾರೆ, ಸೊ ಆ ಮೆಟೀರಿಯಲ್ನ ತೊಗೊಂಡೋಗಿ ಬಾಕ್ಸಲ್ಲಿ ಕ್ಲೀನಾಗಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಎಲ್ಲ ಅಂದರೆ ಸ್ಕ್ಯಾನ್ ಮಾಡೋ ಬಾರ್ಕೋಡೆಲ್ಲ ಹಾಕಿ ನೀವು ರೆಡಿ ಮಾಡಬೇಕು. ಸೊ ಅದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಇವಾಗೆಲ್ಲ ಮೆಷಿನ್ ಇರುತ್ತೆ, ಜಸ್ಟ್ ಟಕ ಅಂತ ಎಲ್ಲ ಮಾಡ್ಬೋದು. ಮತ್ತು ಜಸ್ಟಿಂಗ್ ಅಂದರೆ ಕ್ಲೀನಿಂಗ್ ಅಂದರೆ ಇವಾಗ ಧೂಳುಗಳಿತ್ತು ಅಂತ ಹೇಳ್ಕೊಳ್ಳಿ, ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಯಾವುದೋ ಒಂದು ಆಯಿಲ್ ಅಂತ ಇಟ್ಕೊಳ್ಳಿ, ಕೊಕೊನಟ್ ಆಯಿಲ್ ಅಂತ ಅಥವಾ ಯಾವುದೋ ಒಂದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮು. ಸೊ ಅದ್ರ ಮೇಲೆ ಏನು ಸ್ವಲ್ಪ ಧೂಳುಗಳು ಅದೆಲ್ಲ ಇತ್ತು ಅಂದರೆ ನೀವು ಒರೆಸ್ಕೊಬೇಕಾಗುತ್ತೆ. ಸೊ ಅದೇ ಜಸ್ಟಿಂಗ್ ಆ್ಯಂಡ್ ಕ್ಲೀನಿಂಗ್. ಮತ್ತು ಮಸ್ಟ್ ನೋ ಬೇಸಿಕ್ ಇಂಗ್ಲೀಷ್ ಟು ರೀಡ್ ಆ್ಯಂಡ್ ರೈಟ್ ಮ್ಯಾನೇಜಿಂಗ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ಇದು ಏನಪ್ಪ ಅಂತ ಹೇಳಿದ್ರೆ ನೀವು ಜಸ್ಟ್ ಇಂಗ್ಲೀಷ್ ಗೊತ್ತಿರಬೇಕು. ಅಂದರೆ ಇವಾಗ ಮ್ಯಾನೇಜ್ ಮಾಡೋ ಅಷ್ಟು ಇಂಗ್ಲೀಷು ಇಲ್ಲಿ ಬೇಸಿಕ್ ಇಂಗ್ಲೀಷ್ ಕೇಳಿರೋದು. ನಾನು ಹೇಳ್ದಂಗೆ ಏನು ಹೈ ಲೆವೆಲ್ ಇಂಗ್ಲೀಷ್ ಏನು ಬೇಕಾಗಿಲ್ಲ. ಬೇಸಿಕ್ ಇಂಗ್ಲೀಷ್ ಅಂದರೆ ಹಲೋ ಮೇಡಮ್, ಐ ಆಮ್ ಹಿಯರ್, ಈ ಥರ ಎಲ್ಲ ಜಸ್ಟ್ ಐ ಆಮ್ ರೈಟ್ ಅಟ್ ದ ಲೊಕೇಶನ್ ಮ್ಯಾಮ್, ಕ್ಯಾನ್ ಯು ಟೆಲ್ ಮಿ ದ ಎಕ್ಸಾಕ್ಟ್ ಲೊಕೇಶನ್ ವೇರ್ ಇಟ್ ಕಮ್ಸ್, ಲೈಕ್ ಈ ಥರ ಬೇಸಿಕ್ ಇಂಗ್ಲೀಷ್ ಗೊತ್ತಿದ್ರೆ ಸಾಕು. ಇದೆಲ್ಲ ಬೇಸಿಕ್ ಇಂಗ್ಲೀಷ್ ನೀವು ಗೂಗಲ್ ಹೊಡೆದ್ರೆ ಸಿಕ್ಬಿಡುತ್ತೆ. ಬೇಸಿಕ್ ಇಂಗ್ಲೀಷ್ ಫಾರ್ ಡೆಲಿವರಿ ಬಾಯ್, ಡೆಲಿವರಿ ಎಕ್ಸಿಕ್ಯೂಟಿವ್ ಅಂತ ಗೂಗಲ್ ಹೊಡೆದ್ರೆ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಸಿಕ್ಬಿಡುತ್ತೆ. ಸೊ ಮತ್ತು ರೀಡ್ ಆ್ಯಂಡ್ ರೈಟ್, ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರಬೇಕು. ಬರೆಯೋಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಇಂಗ್ಲೀಷ್. ಏನು ಇವಾಗ ಹಳೆಯ ಕಾಲದಷ್ಟು ಏನು ಇಲ್ಲ, ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗೆ ಹೋಗಿರ್ತಾರೆ. ಇವಾಗ ಎಲ್ಲೋ ಒಂದು ಅಪ್ರೂಪ ಅಂತ ಹೇಳ್ಬೋದು ಬರೆಯೋಕ್ಕೆ ಬರಲ್ಲ ಅಂತ ಹೇಳೋದು ಇಂಗ್ಲೀಷು. ಸೊ ಆಲ್ಮೋಸ್ಟ್ ಇನ್ನು ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಬೇಸಿಕ್ ಇಂಗ್ಲೀಷ್ ಇವರು ಬರೆಯೋಕ್ಕೆ ಕೇಳಿರೋದು ಏನು, ನೀವು ಪ್ಯಾರಾಗ್ರಾಫು ಎಸ್ಸೆ ಬರೀರಿ, ಪ್ರಬಂಧ ಇಂಗ್ಲೀಷಲ್ಲಿ ಅಂತ ಕೇಳಿಲ್ಲ, ಅವ್ರ ನೇಮ್ ಬರೆಯೋದು, ಒಂದು ಅಡ್ರೆಸ್ ಬರೆಯೋ ಅಷ್ಟು ಇಂಗ್ಲೀಷಲ್ಲಿ ಗೊತ್ತಿದ್ರೆ ಸಾಕು ಅಂತ ಅಷ್ಟೇ ಇಲ್ಲಿ ಕೇಳಿರೋದು. ಮತ್ತು ಇಲ್ಲಿ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಓಕೆ, ಡಿ ಎಲ್ ಇರಬೇಕು ಅಂತ ಕೇಳಿದ್ದಾರೆ. ಡ್ರೈವಿಂಗ್ ಲೈಸೆನ್ಸ್ ಡಿ ಎಲ್ ಇರಬೇಕು, ಅದು ವ್ಯಾಲಿಡ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಿರೋದು ಆ ಥರ ಏನಿರಬಾರ್ದು, ವ್ಯಾಲಿಡ್ ಡಿ ಎಲ್ ಇರಬೇಕು. ಮತ್ತು ಈ ಜಾಬ್ ಟೈಮ್ ಬಂದು ಇದು ಕಂಪ್ಲೀಟ್ ಫುಲ್ ಟೈಮ್ ಆಗಿರುತ್ತೆ.
ಮತ್ತು ಇಲ್ಲಿ ನೋಡಿ, ಇಲ್ಲಿ ಪೇ ಬಂದು 15,000ದಿಂದ 17,000 ಅಂತ ತೋರಿಸಿದ್ದಾರೆ ಇಲ್ಲಿ. ಮತ್ತು ಶೆಡ್ಯೂಲ್ ಬಂದು ಡೇ ಶಿಫ್ಟ್ ಅಂತ ತೋರಿಸಿದ್ದಾರೆ. ಮತ್ತು ಎಜುಕೇಷನ್ ಬಂದು ಇಲ್ಲಿ ನೋಡ್ಬೋದು, ಸೆಕೆಂಡರಿ 10th ಪಾಸ್ ಆಗಿರಬೇಕು ಅಂಥವ್ರನ್ನ ಪ್ರಿಫರ್ ಮಾಡ್ತೀವಿ ಅಂತೇಳಿ. 10th ಪಾಸ್ ಆಗಿದ್ರೆ ಸಾಕು ನಿಮಗೆ. ಇಲ್ಲ 10th ಪಾಸ್ PUC ಫೇಲ್ ಆಗಿದ್ದೀನಿ ಅಂದರು ಅವ್ರು ಕೂಡ ಓಕೆನೆ. ಇಲ್ಲಿ ಏನಂದ್ರೆ ಅವ್ರು ಕೇಳಿದ್ದರು 10th ಪಾಸ್ ಅಂತ ಅಷ್ಟೇ ಕೇಳಿರೋದು. ಮತ್ತು ಇಲ್ಲಿ ಎಕ್ಸ್ಪೀರಿಯನ್ಸ್ ಬಂದು ಟೋಟಲ್ ಇಯರ್ ಎಕ್ಸ್ಪೀರಿಯನ್ಸ್ ಬಂದು 1 ವರ್ಷ ಬೇಕು ಅಂತ ಕೇಳಿದ್ದಾರೆ. 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಇನ್ ಕೇಸ್ ಟ್ರೈ ಮಾಡಿ, ಏನಾದರೂ ಟ್ರೈ ಮಾಡೋದೇನು ತಪ್ಪಿಲ್ಲಲ್ಲ. ಇವಾಗ ನೀವು ಫ್ರೆಶರೇ ಆಗಿದ್ದು ಅಂದರೆ ನಮಗೆ ಸಿಗುತ್ತಾ ಟ್ರೈ ಮಾಡ್ಬೋದು. ಬಟ್ ಸ್ಯಾಲ್ರಿ ಒಂದು ಸ್ವಲ್ಪ ಒಂದು 3-4 ಸಾವಿರ ಕಮ್ಮಿ ಇರ್ಬೋದು ಅಷ್ಟೇ. ಬಟ್ ನಿಮ್ಗೆ ಸಿಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಟ್ರೈ ಮಾಡಿ. ಇದು ಬಂದು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನಾನು. ಇದು ಫಿಫ್ತ್ ಅಲ್ವಾ, ಫಿಫ್ತ್ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇನ್ ಕೇಸ್ ಪದೇ ಪದೇ ಹೇಳ್ತೀನಿ, ಇನ್ ಕೇಸ್ ಲಿಂಕ್ ಏನಾದರೂ ಎಕ್ಸ್ಪೈರ್ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಸೊ ಆ ನೋಟಿಫಿಕೇಶನ್ ಸಿಗೋದ್ರಿಂದ ಏನಾಗುತ್ತೆ ಹೆಲ್ಪ್ ಅಂತ ಹೇಳಿದ್ರೆ, ಇವಾಗ ನಾನು ಅಪ್ಲೋಡ್ ಮಾಡಿದ್ದು ಲಿಂಕ್ ಕೆಲವೊಂದು ಎಕ್ಸ್ಪೈರ್ ಆಗೋದು ಜಾಸ್ತಿ ಸೇರುತ್ತೆ. ಒಂದು ವಾರ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಆ 1 ವಾರ ಆದಮೇಲೆ ಅದನ್ನು ತೆಗ್ದುಬಿಡ್ತಾರೆ. ಸೊ ಅವಾಗ ನಿಮ್ಗೆ ಲಿಂಕ್ ಓಪನ್ ಮಾಡಿದ್ರೆ ಓಪನ್ ಆಗಲ್ಲ. ಏನಕ್ಕಂದ್ರೆ ಆ ಜಾಬ್ ಆಲ್ರೆಡಿ ಸಿಕ್ಬಿಟ್ಟಿರುತ್ತೆ ಎಷ್ಟೊಂದು ಜನಕ್ಕೆ. ಅವ್ರು ಬೇಡ ಸಾಕು ನಮ್ಮ ಕಂಪ್ನಿಗೆ ಸಾಕಪ್ಪ ಅಂತೇಳಿ ತೆಗೆದಾಕಿರ್ತಾರೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟಕ್ಕಂತ ಬೇಗ ಅಪ್ಲೈ ಮಾಡೋ ಚಾನ್ಸಸ್ ಇರುತ್ತೆ. ಇವಾಗ ನಾನು 1-2 ಜಾಬ್ ಅಂತ ಇಲ್ಲಿ ತೋರಿಸಿಲ್ಲ, ಯಾವುದೋ ಒಂದು ಜಾಬ್ ಮಾಡೋದು ಕಾಯ್ಕೊಂಡು ಕುತ್ಕೊಬೇಕಪ್ಪ ಅಂತೇಳಿ ನಾನು ತೋರಿಸ್ತಿಲ್ಲ. ಇಲ್ಲಿ ನಾನು ತೋರಿಸಿರೋದು 5-6 ಜಾಬ್ನ ತೋರಿಸ್ತೀನಿ. 5-6 ಯಾವುದಾದ್ರೂ ಒಂದು ಹಾಕಿದ್ರು ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಏನೋ ಒಂದು ಗಾದೆ ಏನೋ ಇದೆಯಲ್ಲ, ಒಂದು ಹಕ್ಕಿ ಕಾಳಾಕೋದ್ರಿಂದ ಒಂದು 4-5 ಅಕ್ಕಿ ಕಾಳಕ ಯಾವುದಾದ್ರೂ ಒಂದು ಬೀಳುತ್ತೆ ಅಂತೇಳಿ. ಅದೇ ರೀತಿ ಇದು ಕೂಡ ಒಂದು 5-6 ಜಾಬ್ಗೆ ಅಪ್ಲೈ ಮಾಡಿ, ಯಾವುದಾದ್ರೂ ಒಂದಾದರೂ ಸಿಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಜಾಬ್ ಯಾವುದಕ್ಕೂ ತೋರಿಸಲ್ಲ, 5-6ನ ತೋರಿಸ್ತೀನಿ. ಯಾವುದಾದ್ರೂ ಒಂದಾದರೂ ಬೀಳ್ಬೋದು ಅಂತೇಳಿ. ಸೊ ನೆಕ್ಸ್ಟ್ ಲಾಸ್ಟ್ ಅಂತೂ ನೋಡೋದಾದ್ರೆ ಡೆಲಿವರಿ ಎಕ್ಸಿಕ್ಯೂಟಿವ್. ಇದು ಅರ್ಮನ್ ಫುಡ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು. ಇದು ಕೂಡ ಬೆಂಗಳೂರು ಲೊಕೇಶನು. ಇಲ್ಲಿ ಪೇ ನೋಡ್ಬೋದು, ಪೇ ಬಂದ್ಬಿಟ್ಟು 15,000ದಿಂದ 18,000 ಅಂತ ತೋರಿಸಿದ್ದಾರೆ. ಇದು ಜಾಬ್ ಟೈಪ್ ಬಂದು ಪಾರ್ಟ್ ಟೈಮ್ ಅಷ್ಟೇ. ಇದು ಇಲ್ಲಿ ನೋಡ್ಬೋದು ಪಾರ್ಟ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಪಾರ್ಟ್ ಟೈಮ್ ಅಂದರೆ ಇದು ಫುಲ್ ಟೈಮ್ ಇಲ್ಲ, ಅಂದರೆ 8 ಅವರ್ 9 ಅವರ್ ಕೆಲಸ ಮಾಡೋದಿಲ್ಲ. ಅಂದರೆ ಇವಾಗ ನೀವು ಕೆಲಸ ಮಾಡ್ತಿದ್ದೀರಾ ಬೆಳಗ್ಗೆಯಿಂದ, ಇವಾಗ ಬಿಸ್ನೆಸ್ ಇದೆ, ಒಂದು ಹೋಟ್ಲ್ ಬಿಸ್ನೆಸ್ ಇದೆ, ನೀವು ಬೆಳಗ್ಗೆ ಹೋಟ್ಲ್ ಹಾಕಿರ್ತೀರಾ, ಮಧ್ಯಾಹ್ನ ಮೇಲೆ ಏನೂ ಕೆಲಸ ಇರಲ್ಲ. ಬೆಳಗ್ಗೆ ಎಲ್ಲ ಟಿಫನ್ ಆದಮೇಲೆ 11-12 ಗಂಟೆ ಕ್ಲೋಸ್ ಆದಮೇಲೆ ಏನು ಕೆಲಸ ಇಲ್ಲ, ಅಂಥವ್ರಿಗೂ ಕೂಡ ಯೂಸ್ ಆಗುತ್ತೆ. ಅಥವಾ ನೀವು ಕಾಲೇಜ್ ಹೋಗ್ತಾ ಇದ್ದೀರಾ, ಕಾಲೇಜ್ ಮಧ್ಯಾಹ್ನ 3 ಗಂಟೆ 4 ಗಂಟೆ ಮುಗ್ದೋಗುತ್ತೆ, ಅಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಗೆ ಏನಾದರೂ ಕೆಲಸ ಮಾಡ್ಕೊಂಡು ನಾನು ಓದ್ತೀನಿ ಅಂದರೆ, ಎಷ್ಟೊಂದು ಜನ ಊರಿಂದ ಬಂದಿರ್ತಾರೆ ಬೆಂಗಳೂರಿಗೆ ಓದೋದಕ್ಕೆ ಅಂತಾನೆ. ಈ ಕಡೆ ಹುಬ್ಳಿ, ಬೆಳಗಾವಿ, ಧಾರವಾಡ, ಮಂಗಳೂರು, ಈ ಥರ ಎಷ್ಟೊಂದು ಊರ ಕಡೆಯಿಂದ ಬೆಂಗಳೂರಿಗೆ ಓದಕ್ಕೆ ಬರ್ತಾರೆ. ಪಾಪ ಅವರಿಗೆ ಓದ್ಬಿಟ್ಟು ಅವರು ಮನೆಯಲ್ಲಿ ಇವಾಗ PGಗೆ, ನಿಮ್ಗೆ ರೆಂಟ್ಗೆ, ಜೆರಾಕ್ಸ್ ಪ್ರತಿಯೊಂದು ದುಡ್ಡು ಬೇಕೇ ಬೇಕಲ್ವಾ. ಸೊ ಅಂಥವ್ರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪಾರ್ಟಿ ಮಾಡೋದ್ರಿಂದ ಅವ್ರಿಗೆ ಅಷ್ಟು ಸ್ವಲ್ಪ ಖರ್ಚಾದರೂ ಆಗುತ್ತೆ. ಖರ್ಚಿಗೆ ಅಂದರೆ ಇವಾಗ ನಿಮಗೆ ಬುಕ್ಸು, ಏನು ಜೆರಾಕ್ಸು, ಅಂದರೆ ಕಾಲೇಜ್ ಓದ್ತೀವಿ ಅಂದರೆ ಸಣ್ಣ ಪುಟ್ಟ ಖರ್ಚು ಇದ್ದೇ ಇರುತ್ತಲ್ವ, ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಪಾರ್ಟ್ ಟೈಮು. ಮತ್ತು ಈ ಲೊಕೇಶನ್ ನೋಡೋದಾದ್ರೆ ಇದು ಬೆಂಗಳೂರು ಲೊಕೇಶನ್. ಇದು ಬೆನಿಫಿಟ್ಸ್ ಇಲ್ಲಿ ನೋಡಿ, ಬೆನಿಫಿಟ್ಸ್ ಕೊಟ್ಟಿದ್ದಾರೆ, ಫ್ಲೆಕ್ಸಿಬಲ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ, ದಿಸ್ ಜಾಬ್ ಪಾರ್ಟ್ ಟೈಮ್ ಡೆಲಿವರಿ ಎಕ್ಸಿಕ್ಯೂಟಿವ್ ಅಟ್ ಅರ್ಮನ್ ಫುಡ್ ಟೆಕ್ ಇನ್ ತ್ಯಾಗರಾಜ್ ನಗರ. ಇದು ಬಂದು ಅರ್ಮನ್ ಫುಡ್ ಟೆಕ್ ಬಂದು ತ್ಯಾಗರಾಜ್ ನಗರದಲ್ಲಿ. ಅಂಥವ್ರಿಗೆ ಇದು ಪಾರ್ಟ್ ಟೈಮ್ ಡೆಲಿವರಿ ಎಕ್ಸಿಕ್ಯೂಟಿವ್ ಅವ್ರು ಬೇಕಾಗಿರೋದು. ಟೈಟಲ್ ಬಂದು ಪಾರ್ಟ್ ಟೈಮ್ ಡೆಲಿವರಿ ಎಕ್ಸಿಕ್ಯೂಟಿವ್, ಲೊಕೇಶನ್ ಬಂದು ತ್ಯಾಗರಾಜ್ ನಗರ ಬೆಂಗಳೂರು. ಮತ್ತು ಜಾಬ್ ಟೈಪ್ ಬಂದು ಪಾರ್ಟ್ ಟೈಮು. ನೀವೇನಾದರೂ ತ್ಯಾಗರಾಜ್ ನಗರ ನಿಯರ್ ಇತ್ತು ಅಂತ ಹೇಳಿದ್ರೆ, ನೀವೇನಾದ್ರು ಪಾರ್ಟ್ ಟೈಮ್ ನೋಡ್ತಿದ್ದಾರೆ, ಇದು ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ಮತ್ತು ಅಬೌಟ್ ಜಾಬ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಅರ್ಮನ್ ಫುಡ್ ಟೆಕ್ ಇಸ್ ಎ ಫುಡ್ ಕಂಪನಿ ಪ್ರೊವೈಡ್ ಡಿಲಿಷಿಯಸ್ ಆ್ಯಂಡ್ ಕನ್ವೆ ಫುಡ್ ಆಪ್ಷನ್ ಟು ಅವರ್ ಕಸ್ಟಮರ್, ವಿ ಆರ್ ಸೀಕಿಂಗ್ ರಿಲೇಬಲ್. ಓಕೆ, ಅಂದರೆ ಇದು ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇಲ್ಲಿ ಜಾಬ್ ಸಮರಿ ನೋಡೋದಾದರೆ, ವಿಲ್ ಬಿ ರೆಸ್ಪಾನ್ಸಿಬಲ್ ಪಿಕಿಂಗ್ ಅಪ್ ಫುಡ್ ಆರ್ಡರ್ಸ್ ಫ್ರಮ್ ಅವರ್ ಪಾರ್ಟ್ನರ್ ರೆಸ್ಟೋರೆಂಟ್. ಸೊ ಇದು ಬಂದು ಇಲ್ಲಿ ನೋಡಿ, ಇದು ಕ್ಲೀನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನು ಮೇನ್ ರೆಸ್ಪಾನ್ಸಿಬಿಲಿಟಿ ಏನಂದರೆ, ನೀವು ಫುಡ್ನ ಪಿಕಪ್ ಮಾಡ್ಕೋತೀರಾ. ಅಂದರೆ ಫುಡ್ನ ಪಿಕಪ್ ಮಾಡ್ಕೊಂಡು ನೀವು ಕಸ್ಟಮರ್ ತೊಗೊಂಡೋಗಿ ಡೆಲಿವರಿ ಮಾಡಬೇಕು. ಅಂದರೆ ಕರೆಕ್ಟಾಗಿ ಡೆಲಿವರಿ ಮಾಡಬೇಕು, ಕಸ್ಟಮರ್ ಜೊತೆ ಚೆನ್ನಾಗಿ ಮಾತಾಡಬೇಕು. ಸೊ ಇನ್ ಕೇಸ್ ಕಸ್ಟಮರ್ ಮಧ್ಯದಲ್ಲಿ ಒಂದ್ಸರಿ ಕಾಲ್ ಮಾಡ್ತಾರೆ, ಆವಾಗ ನೀವು ಕಸ್ಟಮರ್ಗೆ ಚೆನ್ನಾಗಿ ಮಾತಾಡಿ, ರೂಡಾಗಿ ಯಾವುದೇ ಕಾರಣ ಮಾತಾಡಬಾರ್ದು. ಕೂಲಾಗಿ ಆರಾಮಾಗಿ ಕಸ್ಟಮರ್ ನಾರ್ಮಲಾಗಿ ಹೆಂಗೆ ಮಾತಾಡ್ತೀವೋ ಅದೇ ರೀತಿ. ಮತ್ತು ಇಲ್ಲಿ ಯು ವಿಲ್ ಫೇಸ್ ಟು ಕಂಪ್ನಿ ಇಂಟ್ರಾಕ್ಟಿಂಗ್ ವಿತ್ ಕಸ್ಟಮರ್ ಪ್ರೊವೈಡಿಂಗ್, ಕಸ್ಟಮರ್ ಜೊತೆ ನೀವು ಫೇಸ್ ಮಾಡ್ತೀರಾ, ಮತ್ತು ಅವ್ರ ಜೊತೆ ಚೆನ್ನಾಗಿ ಇಂಟ್ರಾಕ್ಟ್ ಮಾಡಬೇಕು, ಅಂದರೆ ಚೆನ್ನಾಗಿ ಮಾತಾಡಬೇಕು ಅಂತೆಲ್ಲ ಹಾಕಿದ್ದಾರೆ. ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಫಸ್ಟ್ ಬಂದು ಪಿಕಪ್ ಫುಡ್ ಆರ್ಡರ್ಸ್ ಫ್ರಮ್ ಪಾರ್ಟ್ನರ್ ರೆಸ್ಟೋರೆಂಟ್ ಆ್ಯಂಡ್ ಡೆಲಿವರಿ ದೆಮ್ ಟು ಕಸ್ಟಮರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅದೇ ಫುಡ್ನ ಪಿಕಪ್ ಮಾಡಿಕೊಂಡು ರೆಸ್ಟೋರೆಂಟಿಂದ ನೀವು ಕಸ್ಟಮರ್ಗೆ ಪಿಕಪ್ ಮಾಡಬೇಕು, ಡೆಲಿವರಿ ಮಾಡಬೇಕು. ಮತ್ತು ಎನ್ಶೋರ್ ಟೈಮ್ಲಿ ಡೆಲಿವರಿ ಆಫ್ ಆರ್ಡರ್ಸ್ ಟು ಮೀಟ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ಕರೆಕ್ಟ್ ಟೈಮಿಗೆ ಡೆಲಿವರಿ ಮಾಡಬೇಕಾಗುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ 11:00 ಡೆಲಿವರಿ ಮಾಡಬೇಕು ಅಂತ ಇರುತ್ತೆ, ನೀವು 11:25 ಒಳಗೆ ಡೆಲಿವರಿ ಮಾಡಿದ್ರೆ ಅದು ನಿಮಗೆ ಒಂಥರ ಬೋನಸ್ ಪಾಯಿಂಟ್. ಅಂದರೆ ನಿಮ್ಮ ಕಸ್ಟಮರ್ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ತಾರೆ. ಅಂದರೆ ನೀವು ಯಾವ ಆರ್ಡರ್ ಎಷ್ಟು ಟೈಮಿಗೆ, ಅಂದರೆ ಅವ್ರ ಹತ್ರ ಕಂಪ್ಲೀಟ್ ಡೇಟಾ ಶೀಟ್ ಇರುತ್ತೆ. ನೀವು ಅಂದ್ಕೊಂಡಂಗೆ ನಾವು ಏನು 11:30 ಮಾಡಿದ್ರೆ ಏನು, ಇವಾಗ 11:15 ಇರೋದು 11:45 ಮಾಡಿದ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ ಅಂತೇಳಿ. ಬಟ್ ಅವ್ರ ಹತ್ರ ಪ್ರತಿಯೊಂದು ಆರ್ಡರ್ಗೆ ನೀವು ಎಷ್ಟು ಗಂಟೆಗೆ ಡೆಲಿವರಿ ಮಾಡಿದ್ರೆ, ಅಲ್ಲಿ ಎಷ್ಟು ಗಂಟೆ ರೀಚ್ ಆದರೆ, ಪ್ರತಿಯೊಂದು ಆ್ಯಕ್ಟಿವಿಟಿ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ. ಏನಕ್ಕಂದರೆ ಇದೆಲ್ಲ ಟ್ರ್ಯಾಕ್ ಮಾಡೋಕೆ ಅವ್ರಿಗೊಂದು ಅಪ್ಲಿಕೇಶನ್, ಇಂಟರ್ನಲ್ ಅಪ್ಲಿಕೇಶನು ಅಥವಾ ಇಂಟರ್ನಲ್ ವೆಬ್ ಏನೋ ಇರುತ್ತೆ. ಓಕೆ,
ಸೊ ಮೇಂಟೈನ್ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಫೀಡ್ಬ್ಯಾಕ್. ಮತ್ತು ಟ್ರಾಫಿಕ್ ರೂಲ್ಸ್ನ ನೀವು ಫಾಲೋ ಮಾಡಬೇಕು ಅಂತ ಹಾಕಿದ್ದಾರೆ ಕರೆಕ್ಟಾಗಿ. ಸಿಗ್ನಲ್ ರೆಡ್ ಸಿಗ್ನಲ್ ಬಿತ್ತು ಅಂದರೆ ಎಷ್ಟೊಂದು ಜನ ನುಗ್ತಾರೆ, ಅದೆಲ್ಲ ಮಾಡೋಂಗಿಲ್ಲ ಅಂತೇಳಿ. ಸೊ ಕಂಪ್ನಿ ಇದೆಲ್ಲ ಓಕೆ. ಮತ್ತು ಇಲ್ಲಿ ರಿಕ್ವೈರ್ಮೆಂಟ್ ಇಲ್ಲಿ ನೋಡೋದಾದರೆ 2 ವೀಲರ್ ಇರಬೇಕು ನಿಮ್ಮ ಹತ್ರ, ಮತ್ತು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ನಿಮ್ಮ ಹತ್ರ. ಬೈಕೋ ಅಥವಾ ಯಾವುದೋ ಆ್ಯಕ್ಟಿವನೋ ಯಾವುದೋ ಮಫೆಟೋ ಯಾವುದಾದ್ರೂ ಓಕೆ. ಮತ್ತು DL ಇರಬೇಕು, ಮತ್ತು ಸ್ಮಾರ್ಟ್ಫೋನ್ ಇರಬೇಕು, ನೆಟ್ ಇರಬೇಕು. ನೆಟ್ ಅಂದರೆ ಇವಾಗ ಎಲ್ಲರೂ ಹಾಕ್ಸ್ಕೊಂಡಿರ್ತೀರ. ಓಕೆ, ಸ್ಮಾರ್ಟ್ಫೋನ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ನೆಟ್ ಅಂದರೆ ಕರೆನ್ಸಿ ಹಾಕ್ಸ್ಕೊಂಡ್ರೆ ನಿಮಗೆ ಇವಾಗ ನೆಟ್ 1.5 ಅಥವಾ 2 GB ಪರ್ ಡೇ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಅಬಿಲಿಟಿ ಟು ವರ್ಕ್ ಇನ್ ಫಾಸ್ಟ್ ವೇಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್. ಓಕೆ, ಈ ಥರ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್, ಮತ್ತು ಕನ್ನಡ ಆದರೂ ಸರಿ ಹಿಂದಿ ಆದರೂ ಸರಿ ನೀವು ಚೆನ್ನಾಗಿ ಕಸ್ಟಮರ್ ಜೊತೆ ಮಾತಾಡಬೇಕು. ಎಕ್ಸಲೆಂಟ್ ಕಮ್ಯುನಿಕೇಷನ್ ಇರಬೇಕು, ಕನ್ನಡದಲ್ಲಾದರೂ ಸರಿ ಅಥವಾ ಹಿಂದಿ ಆದರೂ ಸರಿ. ನಿಮಗೆ ಇಲ್ಲಿ ಕನ್ನಡ ಆಲ್ಮೋಸ್ಟ್ ಏನಕ್ಕಂದರೆ ಕನ್ನಡ ಪ್ರಿಫರ್ ಮಾಡ್ತಾರೆ ಇನ್ನು ಕನ್ನಡದಲ್ಲಿ ಇರೋ ಒಕೇಶನ್. ಮತ್ತು ಬೇಸಿಕ್ ನಾಲೆಜ್ ಆಫ್ ನ್ಯಾವಿಗೇಷನ್ ಆ್ಯಂಡ್ ಟ್ರಾಫಿಕ್ ರೂಲ್ಸ್ ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಟ್ರಾಫಿಕ್ ರೂಲ್ಸ್ ಅಂದರೆ ರೆಡ್ ನಿಲ್ಸೋದು, ಗ್ರೀನ್ ಬಂದರೆ ಅವಾಗ ಹೋಗ್ಬೇಕು, ಇದೆಲ್ಲ ಗೊತ್ತಿರುತ್ತೆ. ಮತ್ತು ಅವೈಲಬಿಲಿಟಿ ವರ್ಕ್ ಪಾರ್ಟ್ ಟೈಮ್ ಫ್ಲೆಕ್ಸಿಬಲ್ ಅವರ್ಸ್. ಪಾರ್ಟ್ ಟೈಮ್ ಅಂದರೆ ಇವಾಗ ನೀವು ಏನು ಸಾಯಂಕಾಲ 3 ಗಂಟೆಯಿಂದ 7 ಗಂಟೆ ಆ ಥರ ಇಲ್ಲ. ಬೆಳಗ್ಗೆ ಅವರು ಕೂಡ ಇವಾಗ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆಗೆ ಅಂತ ಬೇಕು ಅಂದರು ಅದು ಕೂಡ ಪಾರ್ಟ್ ಟೈಮ್ ಅಂತಲೇ ಕನ್ಸಿಡರ್ ಆಗುತ್ತೆ. 3-4 ಅವರು, ಇನ್ನೊಂದು 5-6 ಅವರ್ಗೆ ಅದು ಕೂಡ ಪಾರ್ಟ್ ಟೈಮು. ಮತ್ತು ಇವ್ರು ಏನು ಆಫರ್ ಮಾಡ್ತೀವಿ ಅಂತ ತೋರಿಸಿದ್ದಾರೆ ನೋಡಿ. ಪಾರ್ಟ್ ಟೈಮ್ ಸ್ಯಾಲ್ರಿ ಮತ್ತು ಆಪರ್ಚುನಿಟಿ ಇದೆಲ್ಲ ಓಕೆ, ಇದೆಲ್ಲ ಹಾಕಿರ್ತಾರೆ ಸುಮ್ಮನೆ. 15,000 ಇದೆ, 18,000 ಕೊಡ್ತೀವಿ ಅಂತ ಹಾಕಿದ್ದಾರೆ. ಮತ್ತು ಇಲ್ಲಿ ಅಪ್ಲಿಕೇಶನ್ ಕ್ವಶನ್ ಒಂದು ನಿಮ್ಮ ಹತ್ರ 2 ವೀಲರ್ ಇತ್ತು ಅಂದರೆ ಮಾತ್ರ ಅಪ್ಲೈ ಮಾಡಿ. ಮತ್ತು ಇದು 1 ಇಯರ್ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಪ್ರಿಫರ್ ಮಾಡ್ತೀವಿ ಅಂತ, ಪ್ರಿಫರ್ ಅಂತ ಹಾಕಿರೋದು ಅಷ್ಟೇ, ಏನು ಬೇಕಾಗಿಲ್ಲ ಅಂತ ಹೇಳಿ. 1 ಇಯರ್ ಇತ್ತು ಅಂತ ಪ್ರಿಫರ್ ಅಷ್ಟೇ. ನೀವು ಫ್ರೆಷರ್ ಆದರೂ ಓಕೆ, ಇಲ್ಲಾಂದರೆ ಒಂದು 2-3 ತಿಂಗಳು ಕೆಲಸ ಮಾಡಿದರೂ ಓಕೆ, ಅಪ್ಲೈ ಮಾಡ್ಬೋದು. ಏನು ಅಪ್ಲೈ ಮಾಡಬಾರ್ದು ಅಂತ ಏನಿಲ್ಲ, ಪ್ರಿಫರ್ ಅಷ್ಟೇ ಇದು. ಮತ್ತು ಲ್ಯಾಂಗ್ವೇಜಸ್ಸು ಕನ್ನಡ ಇಲ್ಲಿ ನಿಮ್ಗೆ ಗೊತ್ತಿಲ್ಲಬೇಕು, ಕನ್ನಡ ಗೊತ್ತಿಲ್ಲ ಅಂದರೆ ಆಗೋದಿಲ್ಲ. ಸೊ ಇದಾಗಿತ್ತು. ಇದು ಲಾಸ್ಟ್ ಲಿಂಕ್ ಆಗಿರುತ್ತೆ. ಲಾಸ್ಟ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಪ್ಲೈ ಮಾಡಿ. ಆ್ಯಂಡ್ ಈ 6 ಜಾಬಲ್ಲಿ ಯಾವುದಾದ್ರೂ ಒಂದಕ್ಕಾದರೂ ಸಿಗ್ಬೋದು. ಏನಕಂದರೆ ಒಂದು ಅಪ್ಲೈ ಮಾಡಿದ್ರೆ ಸಿಗೋ ಡೌಟ್ ಕಾಯ್ಕೊಂಡು ಕೂತ್ಕೊಬೇಕಾಗುತ್ತೆ. ಬಟ್ ಈ 6 ಮಾಡೋದ್ರಲ್ಲಿ 6ರಲ್ಲಿ ಯಾವುದಾದ್ರೂ ಒಂದಾದರೂ ಬೀಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ಇನ್ನೂ ಬೇಕಾದರೆ ಅಪ್ಡೇಟ್ ಯಾವುದಾದ್ರೂ ಬಗ್ಗೆ ನಿಮಗೆ ಜಾಬ್ ಡೀಟೇಲ್ಸ್ ಬೇಕು ಅಂದರೆ ಹೇಳಿ, ನಾನು ಅದ್ರ ಬಗ್ಗೆ ತೊಗೊಬರ್ತೀನಿ. ಯಾವುದೇ ಕಾರಣ ತೊಗೊಂಬಂದರೆ ಒಂದು ಜಾಬ್ ತೊಗೊಂಬರಲ್ಲ, ಒಂದು 5-6 ಕಂಪ್ನಿದು ತೊಗೊಂಬರ್ತೀನಿ. ಸೊ ಯಾವುದಾದ್ರೂ ನೀವು ಅಪ್ಲೈ 5-6 ಮಾಡಿದ್ರು ಒಂದಾದರೂ ಸಿಗ್ಬೋದಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್.